ಮೊನ್ನೆ ತಾನೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯೂತ್ ಕಾಂಗ್ರೆಸ್ನ ನಾಯಕನೊಬ್ಬ ಗೂಂಡಾಗಿರಿ ತೋರಿಸಿದಂತ ಘಟನೆ ಇನ್ನೂ ಕೂಡ ಹಾಗೆ ನೆನಪಲ್ಲೇ ಉಳಿದಿದೆ. ಅದರ ಜೊತೆಗೆ ಈಗ ಮತ್ತೊಂದು ಹಿರಿಯೂರಿನ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ ಕೂಡ ಗೂಂಡಾಗಿರಿ ತೋರಿಸಿದ. ಟೆಂಡರ್ಗೆ ಅರ್ಜಿ ಹಾಕಿದ್ದಂಥ ವ್ಯಕ್ತಿಯ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ. ಜಿಲ್ಲಾ ಉಸ್ತುವಾರಿ ಡಿ ಸುಧಾಕರ್ ಅವರ ಶಿಷ್ಯನ ಮೇಲೆ ಹಲ್ಲೆ ಮಾಡಿರೋದು. ಕೇಶವ್ ಎಂಬಾತ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಮನೆಗೆ ನುಗ್ಗಿ ಹಲ್ಲೆ ಮಾಡಿರುವಂಥ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನಾನು ಯಾಕೆ ಬೀದಕ್ಕೆ ಬರೋನು? ನನ್ನ ಮನೆ ಕೂತ್ಕೊಂಡಿದ್ದೀನಿ. ಬಾರ ನಿಂದ ಏನಾದ್ರು ಇದ್ರೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ರಿ, ಬರಲಿ. ಯಾಕೆ ಬರಲಿ, ಕರಿ, ಇಲ್ಲಿ ಹೇಳ್ತೀನಿ. ನಿಮ್ಮ ಮನೆಗೆ ಬಂದಿಲ್ಲ ಮನೆ ಯಾಕೆ ಬಂದಿರ? ಜಗಳ ಮಾಡತ್ತೀನಿ. ಹೊಡೀರಿ, ಹೊಡೀರಿ. ಹೊಡಿತಾನೆ. ಮಾಡ ವಿಡಿಯೋ ಮಾಡ. ಒಳಗೆ ಬರ್ರಿ, ಒಳಗೆ ಬರ್ರಿ, ಬರ್ರಿ ಒಳಗೆ, ಬರ್ರಿ ಒಳಗೆ. ಒಂದು ನಿಮಿಷ ಒಳಗೆ ಬಾ ಇಲ್ಲಿ. ರೀ ಒಳಗೆ ಬರ್ರಿ, ಬರ್ರಿ ಮಾಡ್ರಿ. ಒಳಗೆ ಬರ್ರಿ, ಒಳಗೆ ಬರ್ರಿ, ಇಲ್ಲಿ ಒಳಗೆ ಬಂದು ಹೋಗಿ ಬರ್ರಿ. ಬ್ರದರ್ ಕೈ ಬಿಡ, ಕೈ ಬಿಡ, ತೋರಿಸ್ತೀನಿ. ಒಂದ್ ನಿಮಿಷ ಕೈ ಬಿಡ ಬ್ರದರ್, ಕೈ ಬಿಡ. ಮನೆ ಹತ್ರ ಬಂದು ಜಗಳ ಮಾಡ್ತಿದ್ದಾರೆ. ಮನೆ ಹೆಣ್ಮಕ್ಳಿಗೆ ಇಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಸಚಿವರ ಆಪ್ತರ ಮನೆಗೆ ನುಗ್ಗಿ ಈ ರೀತಿ ಗಲಾಟೆ ಮಾಡಿದ್ದಾರೆ ಅಂತಂದ್ರೆ ಏನ್ ಸಮಸ್ಯೆ? ಅಂದ್ರೆ ಇಬ್ರು ಕೂಡ ಕಾಂಗ್ರೆಸ್ ಜೊತೆಗೆ ಹತ್ರದಲ್ಲೇ ಇದ್ದವ್ರು, ಯಾಕಾಗಿ ಈ ರೀತಿ ಆಗಿರೋದು? ಖಂಡಿತ ರಕ್ಷಕ್, ಏನಂತಂದ್ರೆ ಈಗಾಗಲೇ ಯೂತ್ ಕಾಂಗ್ರೆಸ್ನ ಒಂದು ಉಪಾಧ್ಯಕ್ಷರಾಗಿರ್ತಕ್ಕಂತಹ ಕೇಶವ್ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಡಿ ಸುಧಾಕರ್ ಅವರ ಆಪ್ತರು, ಪರಮಾತ್ಮ ಶಿಷ್ಯ ಅಂತಾನೆ ಗುರುತಿಸ್ಕೊಂಡಿರ್ತಕ್ಕಂಥ ಕಂದಿಗೆರೆ ಜಗದೀಶ್ ಅವರ ಮನೆಗೆ ನುಗ್ಗಿ ಹಲ್ಲೆ ಮಾಡಿರ್ತಕ್ಕಂಥ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಈಗಾಗಲೇನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ವತಿಯಿಂದ ಟೆಂಡರ್ ಅನ್ನು ಕೂಡ ಕರೆಯಲಾಗಿರುತ್ತೆ. ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗಬೇಕಾದಂತಹ ಡೆವಲಪ್ಮೆಂಟ್ ಕಾರ್ಯಗಳ ಕುರಿತಂತೆ ಒಂದು ಟೆಂಡರ್ ಅನ್ನು ಕೂಡ ಕರೆಯಲಾಗುತ್ತೆ. ಈ ಟೆಂಡರ್ ಅಲ್ಲಿ ಕೂಡ ಈ ಕಂದಿಗೆರೆ ಜಗದೀಶ್ ಅವರು ಕೂಡ ನನ್ನ ಕೂಡ ಕೆಲಸ ಮಾಡ್ತೀನಿ ಅಂತ ಟೆಂಡರ್ಗೆ ಅಪ್ಲಿಕೇಶನ್ ಹಾಕೊಂಡಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಯ ಟೆಂಡರ್ಗಳು ನನಗೆ ಬೇಕೇನೋ, ನಾನು ಸಚಿವರ ಚುನಾವಣೆ ಸಂದರ್ಭದಲ್ಲಿ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅವ್ರಿಗೋಸ್ಕರ ದುಡ್ದಿಲ್ವಾ? ಅದೇ ರೀತಿ ಒಂದು ಫೋನ್ ಕಾಲ್ ನಲ್ಲಿ ನಡೆರ್ತಕ್ಕಂಥ ಸಂಭಾಷಣೆ ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಏನಂತಂದ್ರೆ ಆ ಒಂದು ಕಾಲ್ ಅಲ್ಲಿ ಕೇಶವ್ ಅವ್ರು ಮಾತಾಡ್ತಾರೆ, ನಾನು ಕೂಡ ಪೂರ್ಣಿಮಾ ಶ್ರೀನಿವಾಸ್ ಈ ಹಿಂದೆ ಇದ್ದಂತಹ ಶಾಸಕರನ್ನ ವಿರೋಧ ಹಾಕಿಕೊಂಡು ನಾನು ಸುಧಾಕರ್ ಅವ್ರಿಗೋಸ್ಕರ ಕೆಲಸ ಮಾಡಿದ್ದೀನಿ. ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ನೀನೇ ಟೆಂಡರ್ ಹಾಕಿದ್ರೆ ನಾವೇನ್ ಮಾಡೋಣ ಅಂತಕ್ಕಂಥ ವಿಚಾರವಾಗಿ ಸಾಕಷ್ಟು ಒಂದು ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ ಮೇಲೆ ಇನ್ನೊಂದು ಅರ್ಧ ಗಂಟೆ ತಡಿ ನಾನು ನೀನ್ ನಿಜಾಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಬೆಂಬಲಿಗರೊಂದಿಗೆ ಕಾರು, ಜೀಪು ಮತ್ತು ಬೈಕ್ ಗಳನ್ನ ತಗೊಂಡು ತನ್ನ ಬೆಂಬಲಿಗರೊಂದಿಗೆ ಹಿರಿಯೂರು ನಗರದಲ್ಲಿರ್ತಕ್ಕಂತಹ ಒಂದು ಕಂದಿಗೆರೆ ಜಗದೀಶ್ ಅವರ ಮನೆಗೆ ಹೋಗಿ ಈ ಒಂದು ವಿಚಾರವನ್ನ ತೆಗೆದು ಅವರ ಕಪಾಳಕ್ಕೂ ಕೂಡ ಹೊರಲಿಕ್ಕೆ ಮುಂದಾಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಸಾಕಷ್ಟು ಒಂದು ಗಲಾಟೆ ಕೂಡ ಆಗುತ್ತೆ. ಈಗ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಎಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ ತಕ್ಷಣ ಶಾಸಕರು ಸಚಿವರಿಗೋಸ್ಕರ ಏನು ಗೆಲುವಿಗೆ ದುಡಿದಿದ್ರು ಅವರು ಟೆಂಡರ್ ಗಳಲ್ಲಿ ಈ ರೀತಿ ಬಡದಾಡ್ಕೊಳ್ಳೋದು ಎಷ್ಟು ಸರಿ ಅಂತಕ್ಕಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಅದೇ ರೀತಿ ಸಚಿವರ ಆಪ್ತರೇ ಸಚಿವರ ಶಿಷ್ಯರಿಗೆ ಈ ರೀತಿ ಘಟನೆಗಳು, ಮನೆ ನುಗ್ಗಿ ಹೊಡಿತಕ್ಕಂಥ ಘಟನೆಗಳಾದಾಗ ಇನ್ನು ಜನಸಾಮಾನ್ಯರ ಗತಿಯನ್ನು ಇವರ ವಿರೋಧ ಹಾಕಿಕೊಂಡ್ರೆ ಅಂತಕ್ಕಂಥ ವಿಷಯ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಈ ಕುರಿತಂತೆ ಈಗಾಗಲೇ ಕಂದಿಗೆರೆ ಜಗದೀಶ್ ಅವರ ಧರ್ಮಪತ್ನಿಯು ಕೂಡ ಪೊಲೀಸ್ ಠಾಣೆಗೆ ಮೆಟ್ಲೇರಿದ್ದಾರೆ. ಈ ಕುರಿತಂತೆ ದೂರನ್ನು ಕೂಡ ದಾಖಲಿಸಿರ್ತಾರೆ. ಪೊಲೀಸರು ಈ ಕುರಿತಂತೆ ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ರಕ್ಷಣೆ. ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.